ಬಗ್ಗೆ ಬರೆದಿರುವ ಇತಿಹಾಸ ತಪ್ಪಾಗಿದೆ. ಅದರಿಂದ ಪೌರುಷ ಇದ್ದವರು ಇತಿಹಾಸ ಬರೀಬೇಕು ಅಂತ ಹೇಳಿದ್ದಾರೆ. ಈ ದೇವಸ್ಥಾನದ ಅಭಿವೃದ್ಧಿಯೊಂದಿಗೆ ನಮ್ಮ ಮಾನಸಿಕತೆಯ ಮೂಲಭೂತ ಯೋಚನೆಯಲ್ಲಿಯೂ ಕೂಡ ಬದಲಾವಣೆ ಆಗಬೇಕು. ನಮ್ಮ ಸುತ್ತಮುತ್ತಲ ಸಮಾಜದ ಆಗುಹೋಗುಗಳನ್ನು ನಾವು ಒಟ್ಟಾರೆ ಗಮನಿಸಬೇಕು. ಅದು ಯಾವ ಸಮಾಜ, ಅಲ್ಲಿ ಏನಾಯ್ತು, ಯಾವ ಹುಡುಗಿಯನ್ನು ಹಾರಿಸ್ಕೊಂಡೋದ್ರು, ಅದು ಯಾವ ಜಾತಿಯ ಪ್ರಶ್ನೆ ಇಲ್ಲ. ಹಿಂದೂ ಹುಡುಗಿಯ ಮೈ ಮುಟ್ಟಿದಾನಂತಂದ್ರೆ ಬಹುತೇಕ ಅಕ್ಕೈ ಇರಬಾರದಲ್ಲಿ. ಹಿಂದೂ ಹುಡುಗಿಯ ಮೈ ಮುಟ್ಟಿದಾನಂತಂದ್ರೆ ಬಹುತೇಕ ಅಕ್ಕೈ ಇರಬಾರದಲ್ಲಿ. ಶಬರಿಮಲೆಗೆ ಯಾರು ಪ್ರವೇಶ ಮಾಡಿದ್ರು ಆ ಧೂರ್ತರು ಇಲ್ಲಿ ಉಳಿದಿದ್ರು ಅಂತ ನಮಗೆ ಗೊತ್ತಿಲ್ಲದ ಹಾಗೆ ಕೊಡಗಿನ ಮಣ್ಣಿನಲ್ಲಿ ಅದೇನೆಲ್ಲ ಚಟುವಟಿಕೆಗಳು ನಡೀತಾ ಇದೆ. ನಮ್ಮ ಕಣ್ಣು ಇನ್ನು ಸ್ವಲ್ಪ ಸೂಕ್ಷ್ಮ ಆಗಬೇಕು, ಇನ್ನೊಂದು ಸ್ವಲ್ಪ ಸೂಕ್ಷ್ಮ ಆಗಬೇಕು. ಮತ್ತೊಮ್ಮೆ ಅಂತಹ ಏನಾದ್ರೂ ಮನೆ ಮುರುಕರು ಕೊಡಗನ್ನ ಪ್ರವೇಶ ಮಾಡಿದ್ರೆ ಕೊಡಗಿನಲ್ಲಿ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು. ಆ ಸಂಕಲ್ಪ ನಾವು ಮಾಡಬೇಕು. ತಾಜ್ ಮಹಲ್ ಏನು, ಮಮತಾಜ್ ಶಹಜಾನನ ಹೆಂಡತಿ, ಅವಳ ಪ್ರೀತಿಗೋಸ್ಕರ ಕಟ್ಟಿಸಿರ್ತಕ್ಕಂಥ ಒಂದು ದೊಡ್ಡ ಕಟ್ಟಡ ಅಂತ. ಖಂಡಿತವಾಗಿ ಮುಸಲ್ಮಾನರು ಕಟ್ಟಿಸಿದ್ದಲ್ಲ, ಇತಿಹಾಸ ಹೇಳುತ್ತೆ. ಸ್ವತಃ ಶಹಜಾನ್ನೇ ತನ್ನ ಹಲಫ್ನಾಮಾದಲ್ಲಿ ಹೇಳಿದಾನೆ, ರಾಜ ಜಯಸಿಂಹನಿಂದ ಕೊಂಡುಕೊಂಡಿರ್ತಕ್ಕಂಥ ಒಂದು ಅರಮನೆ ಅಂತ ಅವನೇ ತನ್ನ ಹಲಫ್ನಾಮಾದಲ್ಲಿ ಆತ್ಮಚರಿತ್ರೆಯಲ್ಲಿ ಹೇಳಿದಾನೆ. ರಾಜ ಪರಮಾರ್ಧಿ ದೇವ ಕಟ್ಟಿಸಿರ್ತಕ್ಕಂಥ ಈಶ್ವರನ ದೇವಸ್ಥಾನ ತೇಜೋ ಮಹಾಲಯ, ಅದು ತಾಜ್ ಮಹಲ್ ಆಯ್ತು. ಲೋಕಸಭೆ ಮಹಾಸಮರದಲ್ಲಿ ಪ್ರಧಾನಿ ಮೋದಿಗೆ ಸೆಡ್ಡು ಹೊಡೆಯೋದಕ್ಕೆ ಕಾಂಗ್ರೆಸ್ ಈಗಿನಿಂದಲೇ ರಣತಂತ್ರವನ್ನ ರೂಪಿಸ್ತಾ ಇದೆ. ಮಹಾಘಟಬಂಧನ್ ರಚಿಸಿ ಬಿಜೆಪಿ ಕಟ್ಟಿ ಹಾಕುವ ಉತ್ಸಾಹದಲ್ಲಿರುವ ಕಾಂಗ್ರೆಸ್ ಹೊಸ ದಾಳ ಉರುಳಿಸೋಕೆ ಸಿದ್ಧವಾಗಿದೆ. ಪ್ರಿಯಾಂಕಾ ಗಾಂಧಿ ರಾಜಕೀಯ ಪ್ರವೇಶಕ್ಕೆ ಮುಹೂರ್ತ ಫಿಕ್ಸ್ ಮಾಡಿರೋ ಕಾಂಗ್ರೆಸ್ ಹೊಸ ಅಸ್ತ್ರ ಪ್ರಯೋಗಿಸೋದಕ್ಕೆ ರೆಡಿಯಾಗಿದೆ. ಹಾಗಾದ್ರೆ ಕಾಂಗ್ರೆಸ್ನ ಹೊಸ ಅಸ್ತ್ರ ಏನು? ಪ್ರಿಯಾಂಕಾ ರಾಜಕೀಯ ಪ್ರವೇಶಕ್ಕೆ ಮುಹೂರ್ತ ಫಿಕ್ಸ್. ಫೆಬ್ರವರಿ 4ಕ್ಕೆ ಜೂನಿಯರ್ ಇಂದಿರಾ ಅಧಿಕೃತ ಎಂಟ್ರಿ. ಎಸ್, ಲೋಕಸಭೆ ಚುನಾವಣೆ ಗೆಲುವಿಗೆ ರಣತಂತ್ರ ರೂಪಿಸಿರುವ ಕಾಂಗ್ರೆಸ್ ಪ್ರಿಯಾಂಕಾ ಮುಖಾಂತರ ಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದೆ. ಜೂನಿಯರ್ ಇಂದಿರಾ ಅಂತಾನೆ ಬಿಂಬಿತವಾಗಿರುವ ಪ್ರಿಯಾಂಕಾ ಗಾಂಧಿ ಈಗ ಫುಲ್ ಟೈಮ್ ಪಾಲಿಟಿಕ್ಸ್ ಎಂಟ್ರಿಗೆ ವೇದಿಕೆ ಸಿದ್ಧವಾಗಿದೆ. ಫೆಬ್ರವರಿ 4ರಂದು ಪ್ರಿಯಾಂಕಾ ರಾಜಕೀಯ ಪ್ರವೇಶ ಫಿಕ್ಸ್ ಅಂತಿವೆ ಕಾಂಗ್ರೆಸ್ ಮೂಲಗಳು. ಕಾಂಗ್ರೆಸ್ಗೆ ಸಾಫ್ಟ್ ಹಿಂದುತ್ವ ಟ್ರಂಪ್ ಕಾರ್ಡ್. ಕುಂಭಮೇಳದಿಂದಲೇ ಪ್ರಿಯಾಂಕಾ ಅಖಾಡಕ್ಕೆ ಎಂಟ್ರಿ. ಹಿಂದುತ್ವದಿಂದಲೇ ಸೆಡ್ಡು ಹೊಡೆಯಲು ನಿರ್ಧರಿಸಿರೋ ಕಾಂಗ್ರೆಸ್ ಕುಂಭಮೇಳದಿಂದಲೇ ಅಖಾಡಕ್ಕೆ ಎಂಟ್ರಿ ಕೊಡಲು ಸಜ್ಜಾಗಿದೆ. ಫೆಬ್ರವರಿ 4ರಂದು ಪ್ರಿಯಾಂಕಾ ಹಾಗೂ ರಾಹುಲ್ ಗಾಂಧಿ ಕುಂಭಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ಫೆಬ್ರವರಿ 4ರಂದು ಮೌನಿ ಅಮಾವಾಸ್ಯೆ ಇದ್ದು 2ನೇ ಶಾಹಿ ಸ್ನಾನ ನಡೆಯುತ್ತೆ. ಅವತ್ತೇ ಪ್ರಿಯಾಂಕಾ ಮತ್ತು ರಾಹುಲ್ ಗಂಗೆಯಲ್ಲಿ ಸ್ನಾನ ಮಾಡಲಿದ್ದಾರೆ. ಒಂದು ವೇಳೆ ಅಂದು ಸಾಧ್ಯವಾಗದಿದ್ರೆ ಫೆಬ್ರವರಿ 10ರಂದು 3ನೇ ಶಾಹಿ ಸ್ನಾನ ಮಾಡಲಿದ್ದಾರೆ. ಗಂಗಾ ಸ್ನಾನ ಮಾಡಿದ ದಿನವೇ ರಾಜಕೀಯ ಪ್ರವೇಶವನ್ನ ಬಹಿರಂಗವಾಗಿ ಘೋಷಿಸೋ ಸಾಧ್ಯತೆ ಇದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ದಿಟ್ಟ ಹೆಜ್ಜೆ. ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಪ್ರದೇಶವೇ ಕಾಂಗ್ರೆಸ್ ಟಾರ್ಗೆಟ್. ಹೀಗಾಗಿ ಎಸ್ಪಿ ಮತ್ತು ಬಿಎಸ್ಪಿ ಪಕ್ಷಗಳಿಂದ ಕೋಕ್ ಪಡೆದಿರೋ ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿದೆ. ಹೀಗಾಗಿ ಪ್ರಿಯಾಂಕಾ ಹಾಗೂ ಜ್ಯೋತಿರಾದಿತ್ಯ ಸಿಂಧಿಯಾಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗಿದೆ. ಕಾಂಗ್ರೆಸ್ ಸತತ 4.5 ವರ್ಷಗಳಿಂದ ಶಸ್ತ್ರಾಭ್ಯಾಸ ನಡೆಸಿದೆ. ಈಗ ಲೋಕಸಭೆ ಚುನಾವಣೆ ಬರ್ತಿದ್ದಂತೆ ಹೊಸ ಆಯುಧಗಳೊಂದಿಗೆ ಯುದ್ಧ ಕ್ಷೇತ್ರಕ್ಕೆ ಧುಮುಕ್ತಾ ಇದೆ. ಹೀಗಾಗಿ ಈ ಬಾರಿಯ ಮಹಾಸಮರದಲ್ಲಿ ಟಫ್ ಫೈಟ್ ಗ್ಯಾರಂಟಿ. ಕಿರಣ್ ಮಲ್ಕಾರ್, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಕಾಪಾಡೋ ಪರಮಾತ್ಮ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಬಿಗ್ ಸ್ಟೋರಿಯಲ್ಲಿ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.